ಈಗ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ, ಹ್ಮ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಈಗ ಈ ಇವರು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಹ್ಮ್ ಅಲ್ಲಿ ಹೋಗೋದಿಲ್ಲ. ರೇವಾ ಯೂನಿವರ್ಸಿಟಿ, ಈ ಯೂನಿವರ್ಸಿಟಿ, ಪ್ರೈವೇಟ್ ಕಾಲೇಜಸ್ ಅಲ್ಲಿ ಹೋಗೋದಿಲ್ಲ. ಹ್ಮ್ ಇವರು ಸರ್ಕಾರಿ ಜಾಗದಲ್ಲಿ ಬಂದು ಶಾಖಗಳು ನಡೆಸೋದು. ಓಕೆ ಅಲ್ಲಿ ಏನು ಹೇಳ್ಕೊಡ್ತಾರೆ, ಇವರು ನಮ್ಮ ಶತ್ರು, ಇವ್ರನ್ನ ಹೊಡಿಬೇಕು, ಹ್ಮ್ ಇವರು ನಮ್ಮ ಶತ್ರು, ಮುಸಲ್ಮಾನರು ಶತ್ರು, ಹ್ಮ್ ಪಾಕಿಸ್ತಾನವರು ಶತ್ರು, ಹ್ಮ್ ಪಾಕಿಸ್ತಾನ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿದೆ, ಹ್ಮ್ ಅಲ್ಲಿ ಹಿಂದೂ ಪಾಪ್ಯುಲೇಷನ್ 15% ಇತ್ತು, 2% ಆಯಿತು. ಹ್ಮ್ ಮತ್ತು ನಾನು ಕೇಳೋದು, ಹ್ಮ್ ನಮ್ಮ ದೇಶದ ರಚನೆ ಹೆಂಗಿದೆ? ಈಗ ಒಂದು ಹಳ್ಳಿ ಅಂದರೆ ಏನು? ಊರು ಹ್ಮ್ ಊರಾಗಿರ್ಬೇಕು. ಊರಾಗಿರುತ್ತಾ? ಹ್ಮ್ ಇಲ್ಲಿ ಈಗ ಕೇರಿ, ಅವ್ರನ್ನ ಮುಟ್ಟಿದ್ರೆ ಮೈಲಿಗೆ. ಹ್ಮ್ ಇಲ್ಲಿ ಅಗ್ರಹಾರ, ಯಾರು ಅಲ್ಲಿ ಹೋಗಂಗಿಲ್ಲ. ಹ್ಮ್ ಇದು ಊರು. ಹ್ಮ್ ಇದು ಹಿಂಗೆ ಬಿಸ್ನೆಸ್ಸು ಬನಿಯಾಗಳದು, ಹ್ಮ್ ಫಾರ್ವರ್ಡ್ ಕಮ್ಯುನಿಟಿದು. ಸಿಟಿ ಅಂದು ಬಂದರೆ ಹ್ಮ್ ಕೊಲಕೇರಿ, ಹ್ಮ್. ಬೆಂಗಳೂರು ತಗೊಳ್ಳೋಣ. ಹ್ಮ್ ಬೆಂಗಳೂರಲ್ಲಿ 44 ಲಕ್ಷ ಜನ ಸ್ಲಮ್ಮಲ್ಲಿದ್ದಾರೆ. 1400 ಸ್ಲಮ್ ಇದೆ. ಹ್ಮ್ ಸ್ಲಮ್ಮಲ್ಲಿ ಲೈಟ್ ಇಲ್ಲ, ನೀರಿಲ್ಲ, ಶೌಚಾಲಯ ಇಲ್ಲ, ಯಾವ ಸವಲತ್ತು ಇಲ್ಲ. ಹ್ಮ್ ಪೂರ್ತಿ ಕೇರಿನಲ್ಲಿದ್ದರು, ಕೊಲಕೇರಿನಲ್ಲಿ ಇದ್ದಾರೆ. ಹ್ಮ್ 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 ಈಗ ವಿಲ್ಲಾ ಮತ್ತು ಹೈಟೆಕ್ ಅಪಾರ್ಟ್ಮೆಂಟ್ಸು, ಫ್ಲಾಟ್ಸು, 20 ಕೋಟಿ ರೂಪಾಯಿ ಪರ್ ಫ್ಲಾಟ್. ಇದರಲ್ಲಿ ಯಾರಿದ್ದಾರೆ? ಹ್ಮ್ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಇದ್ದಾರೆ. ಹ್ಮ್ ಈಗ RSSನವರು ಈ ಮಕ್ಕಳಿಗೆ ಏನು ಆಗ್ತಾರೆ ಅಂದರೆ, ಪಾಯ್ಸನನ್ನು ಇಂಜೆಕ್ಟ್ ಮಾಡ್ತಾರೆ. ದ್ವೇಷ. ಹ್ಮ್ ನೋಡಿ, ಅವನು ಮುಸಲ್ಮಾನ, ಹ್ಮ್. ಅವನ ದೇಶದ ಶತ್ರು, ಇವನು ಕ್ರಿಶ್ಚಿಯನ್ನು, ಇವನ ದೇಶದ ಶತ್ರು, ಇವನು ಅನ್ಟಚಬಲು, ಇವನು ಬರಬಾರ್ದು, ಇವನಿಗೆ ರಿಸರ್ವೇಷನ್, ಅದು ಯಾಕೆ ರಿಸರ್ವೇಷನ್ ಕೊಡಬೇಕು? ಹ್ಮ್. ಮಂಡಲ್ ಕಮಿಷನ್ನಲ್ಲಿ ಶೂದ್ರರಿಗೆ ಹ್ಮ್. ರಿಸರ್ವೇಷನ್, ಅವ್ರು ಯಾಕೆ ರಿಸರ್ವೇಷನ್? ಹೀಗೆ ಇಡೀ ದೇಶದ ಆಡಳಿತ ಅಂದು ನೋಡಿದರೆ, ಈಗ ಅವ್ರು ಹೇಳೋದು ಹಿಂದೂ ರಾಷ್ಟ್ರ. ಹಿಂದೂ ಅನ್ನೋ ಒಂದು ಪದ ಇದಲ್ಲ, ಇದು ಯಾವ ಗ್ರಂಥದಲ್ಲಿನೂ ಇಲ್ಲ. ರಾಮಾಯಣ, ಮಹಾಭಾರತ, ಹ್ಮ್. ವೇದ, ಉಪನಿಷತ್ತಲ್ಲಿ ಹಿಂದೂ ಅನ್ನೋ ಹೆಸರೇ ಇಲ್ಲ. ಯಾರ್ಯಾರನ್ನ ಆರಾಧಿಸ್ತಾರೆ ಆ ಪಂಥಕ್ಕೆ ಸೇರ್ಕೊಂಡ್ಬಿಡ್ತಾರೆ ಸರ್. ಎಲ್ಲಿ ದೇವಸ್ಥಾನ ಒಳಗಡೆ ಯಾರು ಸೇರಿಸ್ತಾರೆ? ಹ್ಮ್. ಈಗಲೂ ಉತ್ತರ ಪ್ರದೇಶದಲ್ಲಿ ಶೂದ್ರರು ದೇವಸ್ಥಾನ ಒಳಗಡೆ ಬರಬಾರ್ದಂದಿದೆ. ಹ್ಮ್. ಈಗ ಏನು ಹೇಳಿದ್ದೀರಾ ಅವರ ಭಗವದ್ಗೀತೆಯಲ್ಲಿ? ಶತ್ರುರ್ವರ್ಣಯಂ ಮಯಾ ಸೃಷ್ಟಂ, ಜಾತಿಗಳನ್ನೇ ನಾನೇ ಸೃಷ್ಟಿ ಮಾಡಿದ್ದು. ಹ್ಮ್. ಯಾವ್ಯಾವ ಜಾತಿಗೆ ಏನು ಕೆಲಸನೋ ಅದೇ ಜಾತಿನೇ ಅವ್ರು ಮಾಡಬೇಕು. ಬ್ರಾಹ್ಮಣರು IAS, IPS, ಜಡ್ಜಸ್ಸು, ಫಾರಿನ್ ಅಂಬಾಸಿಡರ್ಸು, ಗವರ್ನರ್ಸು, ವೈಸ್ ಚಾನ್ಸಲರ್ಸು, CBI, ರಾ, ಹ್ಮ್. ಮೀಡಿಯಾ, ಇದೆಲ್ಲ ಬ್ರಾಹ್ಮಣರದ್ದು. ಹ್ಮ್. ಈಗ ಏರ್ಪೋರ್ಟು, ಸೀಪೋರ್ಟು, ಏರೋಪ್ಲೇನ್, ಇದೆಲ್ಲ ಬನಿಯಾಗಳದ್ದು. ಹ್ಮ್. ಮತ್ತು ಕ್ಷತ್ರಿಯರನ್ನ ಓಡಿಸ್ಬಿಟ್ರು ಅವರು. got it. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. 1932 ಅಂಬೇಡ್ಕರ್ ಹೇಳ್ತಾರೆ, ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ, ನಾಟ್ ರೆಸ್ಪಾನ್ಸಿಬಲ್ ಡೆಮೋಕ್ರಸಿ. ಗವರ್ನರ್ಸ್ ಅಂದರೆ ರೆಪ್ರೆಸೆಂಟೇಷನು. 52% ಶೂದ್ರರಿದ್ದಾರೆ, ಆಡಳಿತದಲ್ಲಿ 52% ಕೊಡಬೇಕು ಅವರಿಗೆ. 19% ದಲಿತರಿದ್ದಾರೆ, ಅದು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ. 19% ದಲಿತರು, 10% ಆದಿವಾಸಿಗಳಿದ್ದಾರೆ, 3 ಇದರಲ್ಲಿನೂ 10% ಅವರಿಗೆ. ಹ್ಮ್. ಅಲ್ಪಸಂಖ್ಯಾತರು, ಕ್ರಿಶ್ಚಿಯನ್ಸು, ಮುಸ್ಲಿಮ್ಸ್ ಎಲ್ಲ ಸೇರಿ ಒಂದು 15-16% ಅವ್ರಿಗೆ ಅಷ್ಟು ಕೊಡಬೇಕು ಅಂದಿದೆ. ಈಗ ನಮ್ಮ ದೇಶದಲ್ಲಿ 27 ಗವರ್ನರ್ಸು, ಓಕೆ 25 ಜನನು ಬ್ರಾಹ್ಮಣರೇ ಇದ್ದಾರೆ, ಹ್ಮ್ 2 ಶೂದ್ರರಿದ್ದಾರೆ, SC ST ಒಂದೂ ಇಲ್ಲ, ಹ್ಮ್ ಹ್ಮ್. ಅಲ್ಪಸಂಖ್ಯಾತರು ಒಂದೂ ಇಲ್ಲ. 140 ಫಾರಿನ್ ಅಂಬಾಸಿಡರ್ಸ್ ಇದ್ದಾರೆ, 140 ಬ್ರಾಹ್ಮಣರೇ ಇದ್ದಾರೆ. Okay, got it.